ಪಾಕಿಸ್ತಾನದ ಮನವಿಯ ಬೆನ್ನಲ್ಲೇ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ತು. ಕಾರಣ ಅಮೆರಿಕ ಈ ವಿಚಾರದಲ್ಲಿ ನಾವು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಲ್ಲ ಅಂತ ಹೇಳಿತ್ತು. ಬಟ್ ಕದನ ವಿರಾಮಕ್ಕೆ ಪಾಕಿಸ್ತಾನ ಅಂಗಲಾಚಿಕೊಳ್ಳಿತ್ತು. ಭಿಕ್ಷೆಯನ್ನ ಬೇಡೋ ಮಟ್ಟಕ್ಕೆ ಭಾರತ ನಡೆಸಿದಂಥ ಏರ್ ಸ್ಟ್ರೈಕ್ನಿಂದ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗಿ ಹೋಗಿತ್ತು. 4ರಿಂದ 8 ಏರ್ಬೇಸ್ಗಳನ್ನು ಹೊಡೆದುರುಳಿಸಿತ್ತು ಭಾರತ. ಸೊ ಪಾಕಿಸ್ತಾನ ಈ ನಿಟ್ಟಿನಲ್ಲಿ ಈಗ ಮನವಿಯನ್ನು ಅಮೆರಿಕಾಗೆ ಮಾಡಿತ್ತು. ಹಾಗಾಗಿ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದೆ. ಕದನ ವಿರಾಮಕ್ಕೆ ಅಂಗಲಾಚಿಕೊಂಡಿತ್ತು. ಆ ಕದನ ವಿರಾಮ ಈಗ ಯಶಸ್ವಿಯಾಗಿದೆ. ನನ್ನ ಸಹೋದ್ಯೋಗಿ ರವೀಶ್ ಇದ್ದಾರೆ. ರವೀಶ್, ಕದನ ವಿರಾಮ ನಾನಾಗಲೇ ಮಾತನಾಡ್ತಾ ಇದ್ದೆ, ಇದು ಕೇವಲ ಇಂಡಸ್ ವ್ಯಾಲಿ ಟ್ರೀಟಿಗೆ ಮಾತ್ರ ಅನ್ವಯವಾಗೋದಿಲ್ಲ. ಕಾರಣ ಭಾರತ ಸಂಪೂರ್ಣವಾಗಿ ಆ ಪಾಕಿಸ್ತಾನದ ಜೊತೆಗಿರುವಂತಹ ಆರ್ಥಿಕ ವ್ಯವಹಾರಗಳೇನಿದೆ, ವ್ಯಾಪಾರ ವ್ಯವಹಾರಗಳ ಎಲ್ಲವನ್ನು ಕೂಡ ಸ್ಥಗಿತಗೊಳಿಸುವಂಥ ಕೆಲಸವನ್ನು ಮಾಡಿತ್ತು. ಅಲ್ಲಿಂದ ಇಲ್ಲಿಗೆ ಫ್ಲೈಟ್ಗಳನ್ನು ಕೂಡ ನಿಲ್ಲಿಸಿತ್ತು. ಇದೆಲ್ಲವೂ ಕೂಡ ಮತ್ತೆ ಓಪನ್ ಆಗುತ್ತಾ? ಮತ್ತೆ ಪಾಕಿಸ್ತಾನ ಅದೇ ರೀತಿ ಕಂತ್ರಿ ಬುದ್ಧಿ ತೋರಿಸೋದಿಲ್ಲ ಅಂತ ಯಾವ ಗ್ಯಾರಂಟಿ? ಅರುಣ್, ಖಂಡಿತವಾಗಿ ಕೂಡ ಭಾರತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳೇನಿದೆ ಮತ್ತು ನಿರ್ಬಂಧಗಳೇನಿದೆ ಅದನ್ನು ಮರುಪರಿಶೀಲನೆ ಮಾಡಬೇಕು ಅಂತಲೂ ಕೂಡ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೇ ಬೇಡಿಕೆ ಬರ್ಬೋದು. ಯಾಕೆಂದರೆ ಪಾಕಿಸ್ತಾನ ಎಲ್ಲ ಕಡೆಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ತತ್ತರಿಸಿ ಹೋಗಿದೆ. ಆ ಕಾರಣಕ್ಕೋಸ್ಕರವಾಗಿ ಅಮೆರಿಕದ ಮುಂದೆ ಅಂಗಲಾಚಿ ಕೈಕಟ್ಟಿಕೊಂಡು ನಿಂತ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ನೀರನ್ನು ನಿಲ್ಲಿಸಿರೋದಾಗಿರ್ಬೋದು ಮತ್ತು ಕೆಲವು ವ್ಯಾಪಾರ ವಹಿವಾಟುಗಳಾಗಿರ್ತಕ್ಕಂಥ ನಿರ್ಬಂಧಗಳನ್ನು ತೆರವುಗೊಳಿಸಿ ಅಂತಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಬಹಿರಂಗವಾಗಿಯೇ ಭಾರತದ ಮುಂದೆ ಅಂಗಲಾಚುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗುವಂಥ ಮಾತುಕತೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮೊದಲು ಮಿಲಿಟರಿ ವಿಚಾರದಲ್ಲಿ, ಮಿಲಿಟರಿ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಪ್ಪಂದಗಳು ಒಂದು ರೀತಿಯಲ್ಲಿ ಬಹಿರಂಗ ಆಗಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಎರಡು ದೇಶಗಳ ಒಂದು DGMಗಳ ಸಭೆ ಮೇ 12ನೇ ತಾರೀಕು ಇರತಕ್ಕಂಥದ್ದು. ಆ ಸಭೆಯ ಬಳಿಕ ಆ ಒಂದು ಎರಡು ಮಿಲಿಟರಿಯ ಮುಖ್ಯಸ್ಥರು ಆದ ಸಭೆಯನ್ನು ನಡೆಸಿದ ಬಳಿಕ ಅಲ್ಲಿ ಆಗುವಂಥ ಒಪ್ಪಂದಗಳನ್ನು ಭಾರತ ಸರ್ಕಾರದ ಗಮನಕ್ಕೆ ತರ್ತಾರೆ. ತದನಂತರ ಭಾರತ ಸರ್ಕಾರದಿಂದ ಒಂದು ರೀತಿಯಲ್ಲಿ ವಿದೇಶಾಂಗ ನೀತಿಯ ವಿಚಾರವಾಗಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಮೆರಿಕದ ಮುಂದೆಯೂ ಕೂಡ ಕೆಲವು ವಿಚಾರಗಳನ್ನು ಪಾಕಿಸ್ತಾನ ಪ್ರಸ್ತಾಪ ಮಾಡಬಹುದು, ಈಗಾಗಲೇ ಮಾಡಿರ್ಬೋದು. ಹಾಗಾಗಿ ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗುವಂಥ ಮಾತುಕತೆ ಏನಿದೆ ಅದು ಸಾಕಷ್ಟು ಮಹತ್ವದಿಂದ ಕೂಡಿದೆ. ಈಗ ಸದ್ಯಕ್ಕೆ 3-4 ದಿನಗಳಿಂದ ನಡೀತಾ ಇರತಕ್ಕಂಥ ಈ ಒಂದು ಬೇರೆ ಬೇರೆ ರೀತಿಯ ದಾಳಿಗಳು ಎರಡು ಕಡೆಗಳಿಂದ ಏನಾಗ್ತಾ ಇತ್ತು ಅದು ಈಗ 5 ಗಂಟೆಗೆ ಪೂರ್ಣವಾಗಿ ನಿಂತಿದೆ. ಹಾಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಒಂದು ರೀತಿಯ ಪಾಲಿಸುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಈ ಹಿಂದೆ ಆಗಿರ್ತಕ್ಕಂಥ ಕದನ ವಿರಾಮ ಉಲ್ಲಂಘನೆ ಸಾಕಷ್ಟು ಮಾಡಿದೆ ಪಾಕಿಸ್ತಾನ. ಹಾಗಾಗಿ ಕುತಂತ್ರಿ ಪಾಕಿಸ್ತಾನವನ್ನು ನಂಬೋದು ಕಷ್ಟ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಆಗಿರ್ತಕ್ಕಂಥ ಮಾತುಕತೆ ಹಿನ್ನೆಲೆಯಲ್ಲಿ ಈಗ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ ಪಾಕಿಸ್ತಾನ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿತ್ತು ಮುಂದಿನ ದಿನಗಳಲ್ಲಿ. ಈಗಂತೂ ತಟಸ್ಥವಾಗಿ ಎರಡು ದೇಶಗಳು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ 5 ಗಂಟೆ ಬಳಿಕ ಯಾವುದೇ ರೀತಿಯ ದಾಳಿಗಳು ಇರೋದಿಲ್ಲ. ಆದರೆ ಮುಂದಿನ ಮಾತುಕತೆಗಳ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಅವರು. ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ಪಾಕಿಸ್ತಾನದ ಮನವಿ ಬೆನ್ನಲ್ಲೇ ಈಗ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ತು. ಎರಡು ದೇಶಗಳ ಜೊತೆಗೂ ಮಾತುಕತೆಯನ್ನು ಮಾಡಿತು. ಕದನ ವಿರಾಮವನ್ನು ಘೋಷಣೆ ಮಾಡುವಂಥ ಹಂತಕ್ಕೆ ಬಂತು. ಭಾರತ ನಡೆಸಿರುವಂಥ ಏರ್ ಸ್ಟ್ರೈಕ್ನಿಂದ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗೋಗಿತ್ತು. ಯಾವ್ಯಾವ ಹಂತಕ್ಕೆ ಹೋಗಿತ್ತು ಅಂತಂದರೆ ಅವರ ದೇಶದಲ್ಲಿರುವಂಥ ಸಂಸದ ಅವರದೇ ದೇಶದ ಪ್ರಧಾನಿಯನ್ನ ಹೇಡಿ ನರಿ ಅಂತ ಕರೆಯುವಂಥ ಪರಿಸ್ಥಿತಿಗೆ ಹೋಗಿತ್ತು.